أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಜಲ್ಸಕ್ಕೆ ಮುಂಚೆ ಮಕ್ಕಾ ವಿಜಯದ ಘಟನೆಗಳನ್ನು ಪ್ರಸ್ತಾಪಿಸಲಾಗುತ್ತಿತ್ತು. ಇಸ್ಲಾಂ ಧರ್ಮದ ಕೆಲವು ಕಠಿಣ ವಿರೋಧಿಗಳ ಇಸ್ಲಾಂ ಧರ್ಮ ಸ್ವೀಕಾರದ ಬಗ್ಗೆ ನಾನು ಹೇಳಿದ್ದೆ. ಅವರಲ್ಲಿ ಇನ್ನೂ ಕೆಲವರ ಪ್ರಸ್ತಾಪ ಮಾಡುತ್ತೇನೆ. ವಹಶಿ ಬಿನ್ ಹರಬ್ ಇವರು ಉಹುದ್ ಯುದ್ಧದಲ್ಲಿ ಹಜರತ್ ಹಮ್ಜಾ ರಜಿಯಲ್ಲಾಹುರನ್ನು ಶಹೀದ್ ಮಾಡಿದ್ದರು. ಇವರು ಮಕ್ಕಾ ವಿಜಯದ ನಂತರ ತಾಯಿಫ್ಗೆ ಓಡಿಹೋದರು. ತಾಯಿಫಿನ ಜನರು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿದಾಗ ಇವರು ಕೂಡ ಬಂದು ಇಸ್ಲಾಮನ್ನು ಸ್ವೀಕರಿಸಿದರು. ಅವರು ಇಸ್ಲಾಂ ಸ್ವೀಕಾರ ಮಾಡುವಾಗ, ನೀನು ನನಗೆ ನಿನ್ನ ಮುಖವನ್ನು ತೋರಿಸದೇ ಇರಲು ಸಾಧ್ಯವೇ ಎಂದು ಅವರೊಡನೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಿಧನದ ನಂತರ ಮುಸೈಲಿಮಾ ಕಜ್ಜಾಬ್ ದಂಗೆ ಎದ್ದಾಗ ಹಜರತ್ ಹಮ್ಜಾ ರಜಿಯಲ್ಲಾಹುರನ್ನು ಶಹೀದ್ ಮಾಡಿದ್ದ ಕಳಂಕವನ್ನು ತೊಳೆದು ಹಾಕಲು ವಹಶಿ ಮುಸೈಲಿಮಾನ ವಿರುದ್ಧ ಯುದ್ಧದಲ್ಲಿ ಭಾಗವಹಿಸಿದರು. ಯುದ್ಧದ ಸಮಯದಲ್ಲಿ ವಹಶಿ ತಮ್ಮ ಈಟಿಯಿಂದ ಹಲ್ಲೆ ಮಾಡಿ ಮುಸೈಲಿಮನನ್ನು ಕೊಂದುಬಿಟ್ಟರು. ಎರಡನೇದಾಗಿ ಸಾರಾ, ಇವಳು ಅಮ್ರ್ ಬಿನ್ ಹಾಶಿಮ್ನ ದಾಸಿಯೂ ಹಾಡುಗಾರ್ತಿಯೂ ಆಗಿದ್ದಳು. ಮಕ್ಕಾ ವಿಜಯದ ಮೊದಲು ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿ ಸಹಾಯಕ್ಕಾಗಿ ಬಂದರು. ನಿನ್ನ ಹಾಡುಗಳಿಗೆ ಏನಾಯಿತೆಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವಳೊಡನೆ ಕೇಳಿದಾಗ ಅವಳು ಹೀಗೆ ಹೇಳಿದಳು: ಬದರ್ ಯುದ್ಧದಲ್ಲಿ ಕುರೈಶ್ಯರ ಮುಖಂಡರು ಮರಣ ಹೊಂದಿದ ನಂತರ ಮಕ್ಕಾದ ಜನರು ಹಾಡುಗಳನ್ನು ಕೇಳುವುದನ್ನು ನಿಲ್ಲಿಸಿರುವರು. ಅವಳಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂಟೆ ತುಂಬ ಧಾನ್ಯವನ್ನು ನೀಡಿದರು. ಆದರೂ ಅವಳು ಇಸ್ಲಾಂ ವಿರೋಧಿ ನಿಂದನೀಯ ಹಾಡುಗಳನ್ನು ಹಾಡುವುದನ್ನು ನಿಲ್ಲಿಸಲಿಲ್ಲ. ಹಜರತ್ ಹಾತಿಬ್ ರಜಿಯಲ್ಲಾಹುರ ಪತ್ರ ಪತ್ತೆಯಾಗಿದ್ದು ಈ ಮಹಿಳೆಯ ಬಳಿಯಿಂದಲೇ ಆಗಿತ್ತು. ಮಕ್ಕಾ ವಿಜಯದ ನಂತರ ಇವಳು ಇಸ್ಲಾಂ ಸ್ವೀಕಾರ ಮಾಡಿಕೊಂಡಳು ಮತ್ತು ಹಜರತ್ ಉಮರ್ ರಜಿಯಲ್ಲಾಹುರ ಖಿಲಾಫತ್ ಕಾಲದ ತನಕ ಬದುಕಿದ್ದಳು. ಮಕ್ಕಾ ವಿಜಯದ ನಂತರ ಇವಳು ಇಸ್ಲಾಂ ಸ್ವೀಕಾರ ಮಾಡಿಕೊಂಡಳು ಮತ್ತು ಹಜರತ್ ಉಮರ್ ರಜಿಯಲ್ಲಾಹುರ ಖಿಲಾಫತ್ ಕಾಲದ ತನಕ ಬದುಕಿದ್ದಳು. ಮುಂದಿನದು ಇಬ್ನ್ ಕತಲ್ನ ಗುಲಾಮಿ ಮಹಿಳೆ ಫರತ್ತನ. ಇವಳು ಕೂಡ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕುರಿತು ನಿಂದನೀಯ ಕವಿತೆಗಳನ್ನು ಹಾಡುತ್ತಿದ್ದಳು. ಮಕ್ಕಾ ವಿಜಯದ ನಂತರ ಇವಳು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡಳು. ಮುಂದಿನದು ಹಾರಿಸ್ ಬಿನ್ ಹಿಶಾಮ್. ಇವರು ಮಕ್ಕಾದ ಒಬ್ಬ ಜನಪ್ರಿಯ ಮುಖ್ಯಸ್ಥ ಮತ್ತು ಅಬೂಜಹಲ್ನ ಸಹೋದರನಾಗಿದ್ದರು. ಹಜರತ್ ಖಾಲಿದ್ ರಜಿಯಲ್ಲಾಹುರ ಸಹೋದರಿ ಇವರ ಪತ್ನಿಯಾಗಿದ್ದಳು. ಮಕ್ಕಾ ವಿಜಯದ ಸಮಯದಲ್ಲಿ ಅವರು ಮತ್ತು ಅಬ್ದುಲ್ಲಾ ಬಿನ್ ಅಬಿ ರಬಿಯಾ ಹಜರತ್ ಉಮ್ಮು ಹಾನಿ ರಜಿಯಲ್ಲಾಹುರ ಮನೆಗೆ ಪ್ರವೇಶಿಸಿದರು. ನಾನು ಅವರಿಗೆ ಆಶ್ರಯ ನೀಡಿದ್ದೇನೆ ಎಂದು ಹಜರತ್ ಉಮ್ಮು ಹಾನಿ ರಜಿಯಲ್ಲಾಹು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಡನೆ ಹೇಳಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದರು: ನೀನು ಯಾರಿಗೆ ಆಶ್ರಯ ನೀಡಿದ್ದೀಯೋ ಅವರಿಗೆ ನಾವು ಅಭಯ ನೀಡುತ್ತೇವೆ. ಕೆಲವು ದಿನಗಳ ನಂತರ ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿಗೆ ಬಂದು ಶಹಾದತ್ ಕಲಿಮ ಹೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು: ಎಲ್ಲಾ ಪ್ರಶಂಸೆಗಳು ಅಲ್ಲಾಹನಿಗೆ ಸಲ್ಲುತ್ತವೆ, ಅಲ್ಹಮ್ದುಲಿಲ್ಲಾ. ಹಾರಿಸ್, ನಿನ್ನಂತಹ ವ್ಯಕ್ತಿ ಇಸ್ಲಾಂ ಧರ್ಮದಿಂದ ಹೇಗೆ ದೂರವಿರಲು ಸಾಧ್ಯ? ಆಗ ಹಾರಿಸ್ ಹೇಳಿದರು: ದೇವನಾಣೆ, ಇಸ್ಲಾಮಿನಿಂದ ದೂರವಿರುವುದು ಸಾಧ್ಯವಲ್ಲ. ಮುಂದಿನದು ಸುಹೇಲ್ ಬಿನ್ ಅಮ್ರ್. ಇವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರು. ಹುದೈಬಿಯಾ ಒಪ್ಪಂದಕ್ಕಾಗಿ ಇವರು ಕುರೈಶ್ಯರ ಪ್ರತಿನಿಧಿಯಾಗಿ ಬಂದಿದ್ದರು. ಅವರು ಸ್ವತಃ ಹೀಗೆ ಹೇಳುತ್ತಾರೆ: ಮಕ್ಕಾ ವಿಜಯದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ಮೇಲೆ ಮೇಲುಗೈ ಸಾಧಿಸಿದಾಗ ನಾನು ಮನೆಯೊಳಗೆ ಅಡಗಿಕೊಂಡೆ ಮತ್ತು ನನ್ನ ಮಗನನ್ನು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಕಳುಹಿಸಿ ನನಗಾಗಿ ಆಶ್ರಯ ಕೇಳಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುಹೇಲ್ಗೆ ಆಶ್ರಯ ನೀಡಿದರು
ಮತ್ತು ಹೀಗೆ ಹೇಳಿದರು, ಸುಹೈಲ್ನಂತಹ ಬುದ್ಧಿವಂತ ಮತ್ತು ಗೌರವಾನ್ವಿತ ವ್ಯಕ್ತಿ ಇಸ್ಲಾಂ ಧರ್ಮದಿಂದ ಹೆಚ್ಚು ಕಾಲ ದೂರವಿರಲು ಸಾಧ್ಯವಿಲ್ಲ. ಈ ಸುದ್ದಿ ಸುಹೇಲ್ಗೆ ತಲುಪಿದಾಗ ಅವರು ಹೀಗೆ ಹೇಳಿದರು, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾಲ್ಯದಲ್ಲೂ ಉಪಕಾರಿಯಾಗಿದ್ದರು ಮತ್ತು ಈ ವಯಸ್ಸಿನಲ್ಲೂ ಔದಾರ್ಯವಂತರಾಗಿದ್ದಾರೆ. ಹುನೇನ್ ಯುದ್ಧದಲ್ಲಿ ಅವರು ಇಸ್ಲಾಂ ಸ್ವೀಕಾರ ಮಾಡದೆ ಯುದ್ಧದಲ್ಲಿ ಭಾಗಿಯಾಗಿದ್ದರು. ಆದರೆ ಯುದ್ಧದ ನಂತರ ಇಸ್ಲಾಮನ್ನು ಸ್ವೀಕರಿಸಿದರು. ಮಕ್ಕಾ ವಿಜಯದ ನಂತರ ಇಸ್ಲಾಮನ್ನು ಸ್ವೀಕಾರ ಮಾಡಿಕೊಂಡ ಕುರೇಶಿ ಮುಖಂಡರಲ್ಲಿ ಯಾರೂ ಕೂಡ ಸುಹೇಲ್ಗಿಂತ ಹೆಚ್ಚು ನಿಯತವಾಗಿ ನಮಾಜ್, ಉಪವಾಸ ಮತ್ತು ದಾನ ಮಾಡುವುದರಲ್ಲಿ ಮುಂದೆ ಇದ್ದಿರಲಿಲ್ಲ ಎಂದು ಅವರ ಕುರಿತು ಬರೆಯಲಾಗಿದೆ. ಬಹಳ ಹೆಚ್ಚು ದುಆ ಮಾಡುವವರಾಗಿದ್ದರು ಮತ್ತು ಪವಿತ್ರ ಕುರಾನ್ ಪಾರಾಯಣ ಮಾಡುವಾಗ ಅಳುತ್ತಿದ್ದರು. ಸುಹೇಲ್ ಬಿನ್ ಅಮ್ರ್ ಅವರ ಇನ್ನೊಂದು ಮಹತ್ಕಾರ್ಯದ ಬಗ್ಗೆ ಹೀಗೆ ಹೇಳಲಾಗಿದೆ, ಕುರೇಶಿಯರಲ್ಲಿ ಸುಹೇಲ್ ಒಬ್ಬ ಉತ್ತಮ ವಾಗ್ಮಿಯೂ ಆಗಿದ್ದರು. ಬದರಿ ಯುದ್ಧದಲ್ಲಿ ಇವರು ಇಸ್ಲಾಂ ವಿರೋಧಿಯಾಗಿ ಬಂದಿಯಾಗಿ ಬಂದಾಗ ಅವರು ತನ್ನ ತುಟಿಗಳ ಮೇಲೆ ಗುರುತು ಮಾಡಿಕೊಂಡಿದ್ದರು. ಆಗ ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಹೀಗೆ ಹೇಳಿದರು, ಅಲ್ಲಾಹನ ರಸೂಲರೇ, ಇವರ ಮುಂದಿನ 2 ಹಲ್ಲುಗಳನ್ನು ತೆಗೆಸಿಬಿಡಿರಿ. ಇದರಿಂದ ಇವರಿಗೆ ನಿಮ್ಮ ವಿರುದ್ಧ ಭಾಷಣ ಮಾಡಲಿಕ್ಕಾಗಿ ನಿಲ್ಲಲು ಸಾಧ್ಯವಾಗದು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಹೇ ಉಮರ್, ಅವರನ್ನು ಬಿಟ್ಟುಬಿಡು. ಒಂದು ದಿನ ನೀವು ಅವರನ್ನು ಹೊಗಳುವ ಸ್ಥಾನದಲ್ಲಿ ಅವರು ನಿಲ್ಲುವರು. ಅವರನ್ನು ಶಿಕ್ಷಿಸಬೇಕೆಂದು ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಬಯಸುತ್ತಿದ್ದರು. ಆದರೆ ಹಾಗೆ ಮಾಡುವುದು ಬೇಡವೆಂದು, ನೀವು ಅವರನ್ನು ಹೊಗಳುವಂತಹ ಮಾತುಗಳನ್ನು ಆಡುವ ಸ್ಥಾನಕ್ಕೆ ಅವರು ತಲುಪುವರು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆ ಸಂದರ್ಭ ಹೇಗೆ ಬಂತು ಎಂದರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿಧನದ ನಂತರ ಮಕ್ಕಾದ ಜನರು ವಿಚಲಿತರಾದಾಗ ಮಕ್ಕಾದ ಜನರು ಇಸ್ಲಾಮನ್ನು ತ್ಯಜಿಸುವುದನ್ನು ಕುರೈಶಿಯರು ಕಂಡರು. ಮಕ್ಕಾದ ಮುಖ್ಯಸ್ಥರಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೇಮಿಸಿದ್ದ ಹಜರತ್ ಇತಾಬ್ ಬಿನ್ ಉಸೈದ್ ಅಮವಿ ರಲಿಯಲ್ಲಾಹು ಅನ್ಹು ಅಡಗಿಕೊಂಡರು. ಅಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಹಜರತ್ ಸುಹೇಲ್ ಬಿನ್ ಅಮ್ರ್ ರಲಿಯಲ್ಲಾಹು ಅನ್ಹು ನಿಂತುಕೊಂಡು ಹೀಗೆ ಭಾಷಣ ಮಾಡಿದರು, ಎಲೇ ಕುರೈಶ್ ಸಮೂಹವೇ, ನೀವು ಕೊನೆಯಲ್ಲಿ ಇಸ್ಲಾಮನ್ನು ಸ್ವೀಕಾರ ಮಾಡಿಕೊಂಡಿದ್ದೀರಿ. ಕೊನೆಯಲ್ಲಿ ಇಸ್ಲಾಮನ್ನು ಸ್ವೀಕಾರ ಮಾಡಿಕೊಂಡು ಇಸ್ಲಾಮನ್ನು ಬಿಡುವುದರಲ್ಲಿ ಮೊದಲಿಗರಾಗಬೇಡಿರಿ. ಅಲ್ಲಾಹನಾಣೆ, ಸೂರ್ಯ ಮತ್ತು ಚಂದ್ರ ಉದಯದಿಂದ ಅಸ್ತಮದ ತನಕ ಚಲಿಸುವಂತೆ ಈ ಧರ್ಮವು ಹರಡುವುದು. ಹೀಗೆ ಸುಹೇಲ್ ರಲಿಯಲ್ಲಾಹು ಅನ್ಹು ದೀರ್ಘವಾದ ಭಾಷಣ ಮಾಡಿದರು. ಈ ಭಾಷಣವು ಮಕ್ಕಾದ ಜನರ ಹೃದಯಗಳ ಮೇಲೆ ಪ್ರಭಾವ ಬೀರಿತು ಮತ್ತು ಅವರು ಇಸ್ಲಾಂ ಧರ್ಮವನ್ನು ಬಿಟ್ಟು ಹೋಗಲಿಲ್ಲ. ಅಡಗಿಕೊಂಡಿದ್ದ ಹಜರತ್ ಅತ್ತಾಬ್ ಬಿನ್ ಉಸೈದ್ ರಲಿಯಲ್ಲಾಹು ಅನ್ಹುರನ್ನು ಕರೆಯಲಾಯಿತು. ಕುರೈಶಿಯರು ಇಸ್ಲಾಂ ಧರ್ಮದಲ್ಲಿ ಸ್ಥಿರಚಿತ್ತರಾಗಿ ನಿಂತರು. ಮುಂದಿನದು ಹಜರತ್ ಉತ್ಬಾ ಮತ್ತು ಮುಅತ್ತಬ್ ಅವರ ಇಸ್ಲಾಂ ಸ್ವೀಕಾರ. ಹಜರತ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ವರದಿ ಮಾಡುತ್ತಾರೆ, ಮಕ್ಕಾ ವಿಜಯದ ದಿನ ಅಬೂಲಹಬನ ಪುತ್ರರಾದ ಉತ್ಬಾ ಮತ್ತು ಮುಅತ್ತಬ್ ಬಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದಾಗ ಅವರು ಇತರ ಮುಶ್ರಿಕರ ಹಾಗೆಯೇ ಇಸ್ಲಾಮಿನಿಂದ ದೂರವಿದ್ದಾರೆ ಎಂದು ನಾನು ಹೇಳಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸೂಚನೆಯ ಮೇರೆಗೆ ನಾನು ಅವರನ್ನು ಕರೆತಂದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಬ್ಬರನ್ನು ಇಸ್ಲಾಂ ಧರ್ಮಕ್ಕೆ ಆಹ್ವಾನಿಸಿದರು. ಅವರು ಇಸ್ಲಾಂ ಸ್ವೀಕಾರ ಮಾಡಿಕೊಂಡು ಬಯ್ಯತ್ ಪ್ರತಿಜ್ಞೆ ಮಾಡಿದರು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎದ್ದು ಅವರ ಕೈಗಳನ್ನು ಹಿಡಿದು ಹಜರೆ ಅಸ್ವದ್ ಮತ್ತು ಕಾಬಾದ ಬಾಗಿಲಿನ ನಡುವಿನ ಮುಲ್ತಜಮ್ ಎಂಬ ಗೋಡೆಯ ಭಾಗಕ್ಕೆ ಕರೆತಂದರು. ಅದನ್ನು ಹಿಡಿದು ದುಆ ಮಾಡುವುದು ಸುನ್ನತ್ತಾಗಿದೆ ಮತ್ತು ಅದು ದುಆ ಸ್ವೀಕಾರದ ವಿಶೇಷ ಸ್ಥಳವಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿ ಕೆಲವು ಸಮಯ ದುಆ ಮಾಡಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮುಖದ ಮೇಲೆ ಸಂತೋಷವನ್ನು ಕಾಣಬಹುದಾಗಿತ್ತು. ಹಜರತ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಹೇಳಿದರು, ಅಲ್ಲಾಹನ ಪ್ರವಾದಿಯೇ, ಅಲ್ಲಾಹನು ನಿಮ್ಮನ್ನು ಸಂತೋಷವಾಗಿರಿಸಲಿ. ನಾನು ನಿಮ್ಮ ಮುಖದಲ್ಲಿ ಸಂತೋಷದ ಚಿಹ್ನೆಗಳನ್ನು ನೋಡುತ್ತಿದ್ದೇನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಾನು ನನ್ನ ಚಿಕ್ಕಪ್ಪನ 2 ಮಕ್ಕಳನ್ನು ನನ್ನ ಪ್ರಭುವಿನಿಂದ ಬೇಡಿದ್ದೆ. ಅವನು ನನಗೆ 2ರನ್ನು ದಯಪಾಲಿಸಿದನು. ಮುಂದಿನದು ಸಫ್ವಾನ್ ಬಿನ್ ಉಮಯ್ಯ. ಇವರು ಮಕ್ಕಾದ ಮುಖಂಡ ಉಮಯ್ಯ ಬಿನ್ ಖಲ್ಫರ ಪುತ್ರರಾಗಿದ್ದರು. ಬದರ್ ಯುದ್ಧದ ನಂತರ ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ವಧಿಸಲು ಸಂಚು ಹೂಡಿದರು. ಮಕ್ಕಾ ವಿಜಯದ ಸಮಯದಲ್ಲಿ ಹಜರತ್ ಉಮೇರ್ ಬಿನ್ ವಹಬ್ ರಲಿಯಲ್ಲಾಹು ಅನ್ಹು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಡನೆ ಸಫ್ವಾನ್ಗಾಗಿ ಆಶ್ರಯ ಕೇಳಿದರು. ಅದನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಪ್ಪಿಕೊಂಡರು. ಸಫ್ವಾನ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿಗೆ ಬಂದು ತಾನು ಇಸ್ಲಾಮನ್ನು ಈಗ ಸ್ವೀಕಾರ ಮಾಡುವುದಿಲ್ಲ ಎಂದು ಹೇಳಿದರು. ಎಂದರೆ ಸ್ವಲ್ಪ ಸಮಯದ ಕಾಲಾವಕಾಶವನ್ನು ಕೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಾಯಿಫ್ ಮತ್ತು ಹುನೇನ್ ಯುದ್ಧದ ನಂತರ ಯುದ್ಧ ಸಂಪತ್ತನ್ನು ಹಂಚಿದಾಗ ಕುರಿ ಮತ್ತು ಮೇಕೆಗಳಿಂದ ತುಂಬಿರುವ ಒಂದು ಕಣಿವೆಯನ್ನು ನೋಡಿ ಸಫ್ವಾನ್ ಆಶ್ಚರ್ಯಚಕಿತಗೊಂಡರು. ಅವರ ಸ್ಥಿತಿಯನ್ನು ನೋಡಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದರು, ಈ ಕಣಿವೆ ಮತ್ತು ಅದರಲ್ಲಿ ಇರುವುದೆಲ್ಲವೂ ನಿನ್ನದು, ಅದನ್ನು ತೆಗೆದುಕೊಂಡು ಹೋಗು. ಆ ಎಲ್ಲಾ ಸಂಪತ್ತನ್ನು ಸಫ್ವಾನ್ ತೆಗೆದುಕೊಂಡರು. ಅವರು ಹೀಗೆ ಹೇಳಿದರು, ಒಬ್ಬ ಪ್ರವಾದಿ ದಾನ ಮಾಡುವಷ್ಟು ಉತ್ತಮವಾಗಿ ಯಾರೂ ದಾನ ಮಾಡಲಾರರು. ಹೀಗೆ ಹೇಳಿಕೊಂಡು ಅವರು ಅಲ್ಲೇ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿದರು.
ಮಕ್ಕಾ ವಿಜಯದ ಸಮಯದಲ್ಲಿ ಇಸ್ಲಾಮನ್ನು ಸ್ವೀಕಾರ ಮಾಡಿದ ಈ ಮಕ್ಕಾದ ಮುಖಂಡರು ನಂತರ ತಮ್ಮ ಜೀವನದಲ್ಲಿ ದೊಡ್ಡ ಆಧ್ಯಾತ್ಮಿಕ ಬದಲಾವಣೆಯನ್ನು ಮಾಡಿದ್ದರು. ಇದನ್ನು ವಿವರಿಸುತ್ತಾ ಹಜರತ್ ಮುಸ್ಲಿಮೌದ್ ರಜಲಾನುಹು ಹೀಗೆ ಹೇಳುತ್ತಾರೆ: ಒಮ್ಮೆ ಹಜರತ್ ಉಮರ್ ರಜಲಾನುಹು ತಮ್ಮ ಖಿಲಾಫತ್ ಕಾಲದಲ್ಲಿ ಮಕ್ಕಾಗೆ ಬಂದಾಗ ನಗರದ ಹಿರಿಯ ಮುಖಂಡರು ತಮ್ಮ ಕಳೆದು ಹೋದ ಗೌರವವನ್ನು ಮರಳಿ ಪಡೆಯಬಹುದು ಎಂಬ ಭಾವನೆಯಿಂದ ಅವರನ್ನು ಭೇಟಿಯಾಗಲು ಬಂದರು. ಅವರು ಮಾತನಾಡುತ್ತಿರುವಾಗ ಒಬ್ಬರ ನಂತರ ಮತ್ತೊಬ್ಬರಂತೆ ಆರಂಭದಲ್ಲಿ ಇಸ್ಲಾಂ ಸ್ವೀಕಾರ ಮಾಡಿದ್ದ ಗುಲಾಮರು ಆ ಮಜ್ಲಿಸ್ಗೆ ಬರತೊಡಗಿದರು. ಆರಂಭ ಕಾಲದಲ್ಲಿ ಮುಸ್ಲಿಮರಾದ ಈ ಗುಲಾಮರು ಬರುವಾಗಲೆಲ್ಲ ಮುಖಂಡರೊಡನೆ ಹಜರತ್ ಉಮರ್ ರಜಲಾನುಹು ಹೀಗೆ ಹೇಳುತ್ತಿದ್ದರು: ಸ್ವಲ್ಪ ಹಿಂದೆ ಸರಿಯಿರಿ, ಅವರಿಗೆ ಮುಂದೆ ಕುಳಿತುಕೊಳ್ಳಲು ಅವಕಾಶ ನೀಡಿರಿ. ಹೀಗೆ ಹಿಂದೆ ಸರಿಯುತ್ತಾ ಕೊನೆಯಲ್ಲಿ ಮುಖಂಡರಿಗೆ ಚಪ್ಪಲಿಗಳ ಬಳಿ ಕುಳಿತುಕೊಳ್ಳಬೇಕಾಯಿತು. ಇದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ಅವರು ಎದ್ದು ಹೊರಗೆ ಹೋದರು. ಇಂದು ನಮಗೆ ಎಷ್ಟು ಅವಮಾನವಾಗಿದೆ ಎಂದು ಹೊರಗೆ ಹೋಗಿ ಅವರು ಪರಸ್ಪರ ದೂರು ಹೇಳಲು ತೊಡಗಿದರು. ಆಗ ಅವರಲ್ಲಿ ಒಬ್ಬ ಯುವಕ ಹೀಗೆ ಹೇಳಿದರು: ಇದರಲ್ಲಿ ಹಜರತ್ ಉಮರ್ ರಜಲಾನುಹರ ತಪ್ಪೇನೂ ಇಲ್ಲ. ಇದು ನಮ್ಮ ಪೂರ್ವಜರು ಮಾಡಿದ ತಪ್ಪಾಗಿತ್ತು. ಅದಕ್ಕಾಗಿ ಇಂದು ನಾವು ಶಿಕ್ಷೆ ಅನುಭವಿಸುತ್ತಿದ್ದೇವೆ. ಇದನ್ನು ಕೇಳಿ ಈ ಅವಮಾನದ ಕಳಂಕವನ್ನು ಅಳಿಸಲು ಯಾವುದೇ ಮಾರ್ಗವಿದೆಯೇ ಎಂದು ಇತರರು ಕೇಳಿದರು. ಆಗ ಎಲ್ಲರೂ ಪರಸ್ಪರ ಚರ್ಚಿಸಿ ಹಜರತ್ ಉಮರ್ ರಜಲಾನುಹರ ಬಳಿಗೆ ಬಂದರು. ಅವರು ಈ ವಿಷಯವನ್ನು ಹೇಳಿದಾಗ ಹಜರತ್ ಉಮರ್ ರಜಲಾನುಹರಿಗೆ ದುಃಖದಿಂದ ಮಾತನಾಡಲು ಸಾಧ್ಯವಾಗಲಿಲ್ಲ. ಅವರು ಕೇವಲ ತಮ್ಮ ಕೈಯೆತ್ತಿ ಉತ್ತರ ದಿಕ್ಕಿಗೆ ಬೊಟ್ಟು ಮಾಡಿದರು. ಅದರ ಅರ್ಥವೇನೆಂದರೆ, ಉತ್ತರ ದಿಕ್ಕಿನಲ್ಲಿರುವ ಸಿರಿಯಾದಲ್ಲಿ ಇಸ್ಲಾಮಿನ ಕೆಲವು ಯುದ್ಧಗಳು ನಡೆಯುತ್ತಿವೆ. ನೀವು ಆ ಯುದ್ಧಗಳಲ್ಲಿ ಭಾಗವಹಿಸಿದರೆ ಬಹುಶಃ ಅದು ಈ ಕಳಂಕವನ್ನು ಅಳಿಸಬಹುದು. ತಕ್ಷಣವೇ ಅವರು ಅಲ್ಲಿಂದ ಎದ್ದು ಆ ಯುದ್ಧಗಳಲ್ಲಿ ಭಾಗವಹಿಸಲು ಹೊರಟರು. ಆ ಮುಖಂಡರ ಪುತ್ರರಲ್ಲಿ ಯಾರೂ ಜೀವಂತವಾಗಿ ಹಿಂತಿರುಗಲಿಲ್ಲ ಮತ್ತು ಎಲ್ಲರೂ ಅಲ್ಲೇ ಹುತಾತ್ಮರಾದರು ಎಂದು ಚರಿತ್ರೆ ಹೇಳುತ್ತದೆ. ಈ ರೀತಿಯಾಗಿ ಅವರು ತಮ್ಮ ಕುಟುಂಬಗಳ ಮೇಲಿದ್ದ ಅವಮಾನದ ಕಳಂಕವನ್ನು ಅಳಿಸಿದರು. ಮಕ್ಕಾ ವಿಜಯದ ನಂತರ ತಕ್ಷಣವೇ ಜನರ ಹೃದಯಗಳಿಂದ ವಿಗ್ರಹಗಳ ಕಲ್ಪಿತ ಭಯವನ್ನು ನೀಗಿಸಲಿಕ್ಕಾಗಿ ವಿಗ್ರಹಗಳ ಸ್ಥಳಗಳನ್ನು ನಾಶಪಡಿಸಲು ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶಿಸಿದರು. ಇನ್ನೂ ಕೆಲವು ಘಟನೆಗಳನ್ನು ನಾನು ಮುಂದಿನ ಬಾರಿ ವಿವರಿಸುತ್ತೇನೆ ಇನ್ಶಾ ಅಲ್ಲಾಹ್. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.